ಕಾವ್ಯ, ಯಾಕೋ ಒಂಥರ ಇದೆಯಲ್ಲ ನೀನು, ಯಾಕೆ ಡಲ್ ಆಗಿದ್ಯಾ? ಪಾಪ ಅವಳಿಗೆ ಅವಳ ಗಂಡನ ಜೊತೆ ಬಂದಿಲ್ಲ ಅಂತ ಬೇಜಾರಾಗಿರ್ಬೇಕು. ಇಲ್ಲಿರೋ ಎಲ್ಲ ಹುಡುಗಿರ್ ಗಂಡಂದ್ರು ಓದಿರೋರು, ಸಿಟಿ ಜನ ಅವ್ರೆ. ಆದ್ರೆ ಪಾಪ ಕಾವ್ಯಂಗೆ ನನ್ನಂತ ಗಮರನ್ನ ಗಂಡ ಅಂತ ಹೇಳ್ಕೊಳಕ್ಕೂ ಆಗ್ದೆ ಬಿಡಕ್ಕೂ ಆಗ್ದೆ ಸಾನೆ ಒದ್ದಾಡ್ತಾವಳೆ. ಏ ಡ್ರೈವರ್, ಜ್ಯೂಸ್ ತಗೊಂಬಾ ಇಲ್ಲಿ. ನೋಡ್ಕೊಂಡ್ ಕೊಡಕ್ಕಾಗಲ್ವಾ? ಕ್ಲೀನ್ ಮಾಡು. ಏನ್ ಮುಖ ನೋಡ್ತಿದ್ಯಾ? ಮೊದ್ಲು ಕ್ಲೀನ್ ಮಾಡೋದ್ನ. ಕಾವ್ಯನ್ ಮುಖ ಏನ್ ನೋಡ್ತಿದ್ಯಾ? ಬೇಗ ಕ್ಲೀನ್ ಮಾಡು ಅಂದೆ. ಏನೇ ಕಾವ್ಯ ಇವನು, ಏನ್ ಹೇಳಿದ್ರು ಮುಖ ನೋಡ್ಕೊಂಡ್ ನಿಲ್ತಾನೆ? ಅಥವಾ ನೀನ್ ಹೇಳೋರ್ಗೂ ಕೆಲ್ಸ ಮಾಡ್ತಾನ ಇಲ್ವಾ ಇವನು? ಕ್ಲೀನ್ ಮಾಡ್ತೀನಿ ಬಿಡಿ. ನೀನ್ ಈ ತರ ಕೆಲಸ ಮಾಡ್ತೀಯ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ನಾನು. ನಿನಗಿಂತದ್ದೊಂದು ಕೆಟ್ಟ ಮುಖ ಇದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಛೀ, ಹೋಗಿ ಹೋಗಿ ನಿನ್ನಂತವಳನ್ನ ಲವ್ ಮಾಡಿದ್ನಲ್ಲ, ನನ್ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಪ್ಲೀಸ್ ರಾಮ್, ಹೀಗೆಲ್ಲ ಮಾತಾಡ್ಬೇಡ. ಮತ್ತೆ ಮಾತಾಡ್ದೆ? ನಿನ್ನಂತ ಪಾಪದ ಕೆಲಸ ಮಾಡಿರೋ ಹತ್ರ ಇನ್ ಹೇಗ್ ಮಾತಾಡ್ತಾರೆ? ಎಷ್ಟು ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ ಸ್ನೇಹ ನಿನ್ನ ನಾನು. ಶ್ರೀಮಂತರು ಮಗಳಾದ್ರೂ ಸಿಂಪಲ್ ಆಗಿರ್ತೀಯಾ, ಜನಗಳ ಜೊತೆ ಸೆನ್ಸಿಬಲ್ ಆಗಿ ನಡ್ಕೊಳ್ತೀಯಾ. ನಿನಗ್ ಸೊಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿನ್ನ ಪ್ರೀತಿ ಮಾಡಿದ್ದು. ನಿನ್ ಮಾತಲ್ಲಿ ನಡತೆಯಲ್ಲಿ ದುಡ್ಡಿನ ಆಸೆ ಆಗ್ಲಿ, ಶ್ರೀಮಂತಿಕೆ ದಿಮಾಕ್ನಾಗ್ಲಿ ನಂಗೆ ಕಂಡಿದ್ದೇ ಇಲ್ಲ. ವಾಟ್ ಈಸ್ ದಿಸ್ ಸ್ನೇಹ? ಪೇಷಂಟ್ಗೆ ಭಯ ಹುಟ್ಸೋದಂತೆ, ಭಯ ಹುಟ್ಸಿ ಸುಮ್ನೆ ಸರ್ಜರಿ ಮಾಡಿ ದುಡ್ಡು ಕೇಳೋದಂತೆ, ಅದರಿಂದ ಆಗಿರೋ ತಪ್ಪನ ಇನ್ನಾರ ಮೇಲೆ ಹಾಕೋದಂತೆ. ಇದು ನೀನೇನಾ ಸ್ನೇಹ? ಅಂದ್ರೆ ಇಷ್ಟು ವರ್ಷ ಇದು ನಾಟಕನ? ಬರೀ ಒಂದು ಫೇಕ್ ಇಮೇಜಾ? ಆ ಫೇಕ್ ಇಮೇಜ್ಗೆನ ನಾನು ಅಷ್ಟೊಂದು ಹಚ್ಕೊಂಡು ದಿನ ಲವ್ ಮಾಡಿದ್ದು? ಗಾಡ್, ನನಗೆ ಇದರೆಲ್ಲ ನೆನ್ಸ್ಕೊಂಡ್ರೆ ತಲೆ ಚಿಟ್ಟಿಡಿತಾ ಇದೆ. ಪ್ಲೀಸ್ ರಾಮ್, ಹಾಗೆಲ್ಲ ಅನ್ಬೇಡ. ಮತ್ತೆ ಹೇಗೆ ಅನ್ಕೊಳ್ಳಿ? ಆ ಪ್ರವೀಣ್ ನಿನ್ ಮೇಲೆ ಆಪಾದನೆ ಮಾಡಿದಾಗ ಅವ್ನ್ ಕೆನ್ನೆ ನಾಕ್ ಬಾರಿಸ್ಬೇಕು ಅಂತ ಅನ್ಸ್ತು. ಯಾಕಂದ್ರೆ ನಾನ್ ನಿನ್ನ ಅಷ್ಟು ನಂಬಿದ್ದೆ. ಆದ್ರೆ ನಾನ್ ಕಾಲ್ ಮಾಡಿ ದುಡ್ಡು ಕೇಳಿದಾಗ ತಗೊಂಡ್ ಬಂದೇ ಬಿಟ್ಟಿಯಲ್ಲ. ಅಲ್ಲೇ ಇಷ್ಟು ವರ್ಷ ನೀನ್ ಸುಳ್ಳಲ್ಲಿ ಕಟ್ಟಿದ ಪ್ರಪಂಚ ಬಿದ್ದೋಗ್ಬಿಡ್ತು. ನೀನ್ ಎಂತವಳು ಅಂತ ಗೊತ್ತಾಗ್ಬಿಡ್ತು. ರಾಮ್, ನಾನಷ್ಟೇ ಕೆಟ್ಟೋಳು ಅಂತ ಅನ್ಕೋಬೇಡ ರಾಮ್. ದಯವಿಟ್ಟು ನನ್ ಮಾತ್ ಕೇಳು. ಕೇಳಕ್ ಏನ್ ಉಳ್ಸಿದ್ಯಾ ನೀನು? ಈಗ ನೀನ್ ಏನೇ ಹೇಳಿದ್ರು, ಏನೇ ಕನ್ವಿನ್ಸ್ ಮಾಡಿದ್ರು ನೀನ್ ಮಾಡಿರೋ ತಪ್ಪು ಮುಚ್ಚೋಗೋದಿಲ್ಲ. ಯಾಕಂದ್ರೆ ಅಂತೂ ದೊಡ್ಡ ತಪ್ಪು ಮಾಡಿದ್ಯಾ ನೀನು. ವೈದ್ಯೋ ನಾರಾಯಣ ಹರಿ ಅಂತ ಒಂದ್ ಮಾತಿದೆ. ಯಾಕಂದ್ರೆ ಜನ ನಮ್ಮನ್ನ ದೇವ್ರ ತರ ನೋಡ್ತಾರೆ, ಆ ನಂಬಿಕೆಯಲ್ಲಿ ನಮ್ಮ ಹತ್ರ ಬರ್ತಾರೆ. ಆದ್ರೆ ನೀನು ದುಡ್ಡಿಗೋಸ್ಕರ ಆ ನಂಬಿಕೆಗೆ ಚೂರಿ ಹಾಕ್ಬಿಟ್ಟಿಯಲ್ಲ. ಪಾಪ, ಏನು ಗೊತ್ತಿಲ್ದಿರೋ ಮುಗ್ಧ ಜೀವಗಳ ಜೊತೆ ಆಟ ಆಡ್ತೀಯ. ಜನಗಳ ಪ್ರಾಣ ಕಾಯೋ ಕೆಲ್ಸ ನಮ್ದು, ಆದ್ರೆ ನೀನ್ ದುಡ್ಡಿಗೆ ಆಸೆ ಬಿದ್ದು ಪ್ರಾಣ ತೆಗಿಯೋಂತ ಕೆಲ್ಸ ಮಾಡಿದ್ಯಾ. ನಿನ್ನಂತವ್ರು ನಮ್ ಪ್ರೊಫೆಷನ್ಗೆ ಅವಮಾನ. ಮುಖ ನೋಡಿದ್ರೇನೆ ಮೈಯೆಲ್ಲ ಬೆಂಕಿ ಎತ್ಕೊಂಡಂಗ ಆಗ್ತಿದೆ. ಏ ಕಾವ್ಯ,
ನಿಂಗೆ ನಾನು ಹಬ್ಬಿನ ಇಂಟ್ರೊಡ್ಯೂಸ್ ಮಾಡ್ಸಿಲ್ಲ ಅಲ್ವಾ? ಇಟ್ಸ್ ಮೈ ಹಬ್ಬಿ ರೋಷನ್ ಅಂತ. US ಅಲ್ಲಿ ವರ್ಕ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಮಂತ್ ನಾವು ಅಲ್ಲೇ ಸೆಟಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಹಾಯ್ ಕಾವ್ಯ. ಹಲೋ. ಸ್ಮಿತಾ ನಿಮ್ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರು. ಈಗ ಡೈರೆಕ್ಟ್ ಆಗಿ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ನನ್ಗೂ ಖುಷಿ ಆಯ್ತು. ಹಾ, ಅಂದಾಗೆ ನಿಮ್ ಹಸ್ಬೆಂಡ್ ಏನ್ ಮಾಡ್ಕೊಂಡಿದ್ದಾರೆ? ಅಯ್ಯೋ ಅವ್ನ್ ಬಿಡು ರೋಷನ್, ಸಖತ್ತಾಗಿ ಸೆಟಲ್ ಆಗಿರೋ ಹುಡುಗನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಆದ್ರೆ ಇದುವರೆಗೂ ಅವ್ನ್ ಹೇಗಿದ್ದಾನೆ ಏನ್ ಮಾಡ್ತಿದ್ದಾನೆ ಅನ್ನೋದೇ ನಮಗ್ ಗೊತ್ತಿಲ್ಲ. ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾಳೆ. ಓ ಹಾಗ, ಇಂಟ್ರೆಸ್ಟಿಂಗ್. ನಾನಿವತ್ ಮಾಡಿದ್ದ ಅಡ್ಗೆ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಬಾಯಲ್ಲಿ ಇಡಕ್ ಆಗ್ತಿರ್ಲಿಲ್ಲ, ಅಷ್ಟು ಕೆಟ್ಟಾಗಿತ್ತು. ಆದ್ರೂ ಚೆನ್ನಾಗಿದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಅತ್ತ? ಇಲ್ಲಮ್ಮ, ಹಾಗೆಲ್ಲ ಸುಳ್ಳು ಹೇಳಿಲ್ಲ. ಉಪ್ಪು ಜಾಸ್ತಿ ಆಗಿದೆ ಅನ್ನೋದು ಬಿಟ್ರೆ ಎಲ್ಲ ಚೆನ್ನಾಗೇ ಇತ್ತು. ನೀವು ನನಗ್ ಬೇಜಾರಾಗ್ಬಾರ್ದು ಅಂತ ಸುಳ್ಳು ಹೇಳಿದ್ರ? ನನಗ್ ಬೇಜಾರಾಗ್ಬಾರ್ದು ಅಂತಾನೆ ಅಷ್ಟು ಕೆಟ್ಟದಾಗಿರೋ ಊಟನ ಕಷ್ಟಪಟ್ಟು ತಿಂದ್ರ? ಇಲ್ಲಮ್ಮ, ಕಷ್ಟಪಟ್ಟೇನು ತಿನ್ಲಿಲ್ಲ, ಚೆನ್ನಾಗೇ ಇತ್ತು. ಕಾವ್ಯ, ನೀನ್ ಮೊದಲೇ ಸಲ ಮಾಡಿದಲ್ವಾ, ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೆ. ನಾನು ಟೇಸ್ಟ್ ಮಾಡ್ದೆ ಆಯ್ತಾ, ನನ್ಗೇನೆ ಇಷ್ಟ ಆಗ್ಲಿಲ್ಲ. ಕಾವ್ಯ, ನಿನಗ್ ಗೊತ್ತಿಲ್ಲ ಅಂದ್ರೂ ಕಷ್ಟಪಟ್ಟು ಕಲ್ತು ಮಾಡಿರೋ ಅಡಿಗೆ ಇದು. ಅದ್ ಹೇಗೆ ಇದ್ರೂ ನಿನ್ ಪ್ರಯತ್ನಕ್ಕೆ ನಾವು ಬೆಲೆ ಕೊಡ್ಲೇಬೇಕಲ್ವಾ? ನೋಡು, ಅಡಿಗೆ ಹೇಗಿತ್ತು ಅನ್ನೋದು ಮುಖ್ಯ ಅಲ್ಲ, ನೀನು ನಮ್ಗೋಸ್ಕರ ಅಡಿಗೆ ಮಾಡ್ತೀಯಲ್ಲ ಅದು ಮುಖ್ಯ. ಕಾವ್ಯ, ಬೇಜಾರ್ ಮಾಡ್ಕೋಬೇಡಮ್ಮ, ಇದು ಮೊದಲೇ ಸಲ ಅಲ್ವಾ, ಅದಕ್ಕೆ ಹೀಗಾಗಿದೆ. ಮುಂದಿನ ಸಲ ನೋಡು, ತುಂಬಾ ಚೆನ್ನಾಗಾಗತ್ತೆ. ಆದ್ರೂ ಕಾವ್ಯ, ಈ ಸಲ ನೀನ್ ಮಾಡಿದ್ದು ಏನ್ ತುಂಬಾ ಕೆಟ್ಟದಾಗೇನಿರ್ಲಿಲ್ಲ. ನಮ್ಮ ಮಾದೇವ ಚಪಾತಿ ಮೇಲ್ ಚಪಾತಿ, ಚಪಾತಿ ಮೇಲ್ ಚಪಾತಿ ಹಾಕಿಸ್ಕೊತಾನೇ ಇದ್ದ. ಸರಿಮಾ, ನಾನ್ ಬರ್ತೇನೆ. ಅತ್ತೆ ಎಷ್ಟು ಒಳ್ಳೆಯವರು, ನನ್ಗೊಂದ್ ಸ್ವಲ್ಪನೂ ನೋವಾಗ್ಬಾರ್ದು ಅಂತ ಯೋಚಿಸ್ತಾರೆ. ಸಿಸ್ಟರ್, ಮಿನಿಸ್ಟರ್ಗೆ ಪ್ರಜ್ಞೆ ಬಂದ್ಮೇಲೆ ಈ ಮೆಡಿಸಿನ್ ಥ್ರೂ ಡ್ರಿಪ್ಸ್ ಕೊಡಿ. ಓಕೆ ಸರ್. ರಾಮ್, ಹೇಳು ಪ್ರೇಮ. ನಮ್ಮ ಮನೆಗೆ ಹೊರಡ್ತೀನಿ. ಸರಿ, ಬಾಯ್. ಪ್ರೇಮ, ಊಟ ಚೆನ್ನಾಗಿತ್ತು. ಐ ರಿಯಲಿ ಎಂಜಾಯ್ಡ್. ಬಾಯ್. ಅರೆ, ನನ್ ರಾಮ್ಗೆ ನಾನ್ ಮಾಡಿರೋ ಊಟ ಇಷ್ಟ ಆಗಿದೆ. ಡಾಕ್ಟರ್ ಪ್ರೊಫೆಷನ್ ಇರೋ ಮರ್ಯಾದಿನ ಅಂತ ಉಳಿಸ್ತಿಲ್ಲ. ಅಟ್ಲೀಸ್ಟ್ ಡಾಕ್ಟರ್ ತರ ಬಿಹೇವ್ ಮಾಡೋದನ್ನ ಕಲ್ತ್ಕೋ. ಹೌದು, ನಾನೇ ತರೋದು ಕೇಳಿದ್ದು, ಅದಕ್ಕೆ ತಂದಿದ್ದಾಳೆ. ಹಾಗಂತ ಹೀಗ್ ಬಿಹೇವ್ ಮಾಡೋದು, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಹೊರಡು ಇಲ್ಲಿಂದ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೇಳಿ ಸಿಸ್ಟರ್. ಮೇಡಮ್, ನಮ್ ತಾಯಿಗ್ ತಲೆ ಸುತ್ತ ಬಂದು ಕೊಲ್ಯಾಪ್ಸ್ ಆಗಿದಾರಂತೆ ಮೇಡಮ್. ನಾನು ಈಗ್ಲೇ ಮನೆಗೆ ಹೋಗಿ ಅವ್ರನ್ನ ಚೆಕ್ ಮಾಡ್ಬೇಕು. ಪ್ಲೀಸ್ ಹೋಗ್ ಬರ್ಲಾ? ಬೇಗ ಬಂದ್ಬಿಡ್ತೀನಿ. ಸರಿ, ಹೊರಡಿ. ಮೇಡಮ್, ರಾಮ್ ಸರ್ ಮಿನಿಸ್ಟರ್ಗೆ ಪ್ರಜ್ಞೆ ಬಂದ್ಮೇಲೆ ಈ ಮೆಡಿಸನ್ ನ ಡ್ರಿಪ್ಸ್ ಮೂಲಕ ಕೊಡಕ್ ಹೇಳಿದ್ರು. ಡ್ಯೂಟಿ ನರ್ಸ್ ಹೊಸಬ್ಳು, ಅವಳಗ್ ಗೊತ್ತಾಗುತ್ತಾ ಇಲ್ವಾ ಗೊತ್ತಿಲ್ಲ. ನೀವೇ ಸ್ವಲ್ಪ ಇದನ್ನ ಕೊಟ್ಬಿಡ್ತೀರಾ? ನರ್ಸ್ ಕೇಳಿದ್ದೀನಿ ಮೇಡಮ್, ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದ ತಕ್ಷಣ ನಿಮಗ್ ತಿಳಿಸ್ತಾಳೆ. ಸರಿ, ಅಲ್ಲಿ ಇಟ್ಬಿಟ್ಟು ಹೊರಡಿ. ಥ್ಯಾಂಕ್ ಯು ಮೇಡಮ್.
ಮಹೇಶ್ವರಿ ಆಂಟಿ ಹೇಳಿದ್ ಸತ್ಯ. ರಾಮ್ ನನ್ನಿಂದ ನಿಧಾನವಾಗಿ ದೂರ ಆಗ್ತಿದ್ದಾನೆ. ಪ್ರೇಮ ಅವನ್ನ ತನ್ನ ವಶ ಮಾಡ್ಕೋತಿದ್ದಾಳೆ. ಇಲ್ಲ, ನಾನೇನಾದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ರಾಮ್ ನನ್ ಕೈ ತಪ್ಪು ಹೋಗ್ತಾನೆ. ಮೇಡಮ್, ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದೆ. ರಾಮ್ ಸರ್ ಯಾವ್ದೋ ಮೆಡಿಸನ್ ಕೊಡಕ್ ಹೇಳಿದ್ರಲ್ಲ ಮೇಡಮ್. ಸರಿ, ಬರ್ತೀನಿ, ಹೋಗಿ. ಹಾಯ್ ಸರ್, ಹೇಗಿದ್ದೀರಾ ಈಗ? ಸಿಸ್ಟರ್, ಇನ್ 5 ನಿಮಿಷ ಬಿಟ್ಟು ಮಿನಿಸ್ಟರ್ ಅವ್ರ ಮಗ ಮತ್ತೆ ಹೆಂಡತಿಗೆ ಅವ್ರನ್ನ 5 ನಿಮಿಷ ಬಿಟ್ಟು ನೋಡಕ್ ಹೇಳಿ. ಶೋ ಮಾಡಿ. ನೀವೇನು ಚಿಂತೆ ಮಾಡಬೇಡಿ. ಎಂಜಿಯೋಪ್ಲಾಸ್ಟಿ ಮಾಡಿದೀವಿ. ಯುಲ್ ಬಿ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಡಾಕ್ಟರ್ ರಾಮ್ಗೆ, ನನ್ಗಲ್ಲ. ಯಾಕಂದ್ರೆ ಅವರೇ ಎಂಜಿಯೋಪ್ಲಾಸ್ಟಿ ಮಾಡಿದ್ರು. ಡಾಕ್ಟರ್ ರಾಮ್ ಅವ್ರನ್ನ ಮತ್ತು ಈ ಹಾಸ್ಪಿಟಲ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಡಾಕ್ಟರ್ ರಾಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬಿಡಿ. ಶ್ಯೂರ್ ಸರ್, ನಾನು ಹೇಳ್ತೀನಿ. ಯು ಟೇಕ್ ಕೇರ್. ಸರ್, ಏನಾಯ್ತು ಸರ್? ಓಹೋ, ಫಿಟ್ಸ್ ಬಂದ್ಬಿಟ್ಟಿದೆಯಲ್ಲ. ಯಾವ ಮೆಡಿಸಿನ್ ಕೊಟ್ಟೆ ನಾನು? ಸರ್, ಸರ್ ಏನಾಯ್ತು ಸರ್? ಸರ್ ಏನಾಯ್ತು ಸರ್? ಸರ್, ಯಾವ್ದೋ ಬೇರೆ ಮೆಡಿಸಿನ್ ಕೊಟ್ಬಿಟ್ಟಿದ್ದೇನಲ್ಲ. ಏನ್ ಮಾಡ್ಲಿ ಈಗ? ಇವ್ರು ಕೋಮಾಗ ಹೋಗ್ಬಿಟ್ಟಿದ್ದೀರಲ್ಲ. ಏನ್ ಮಾಡ್ಲಿ ನಾನೀಗ? ಈ ವಿಷಯ ಏನಾದ್ರೂ ರಾಂಗ್ ಗೊತ್ತಾದ್ರೆ ನಾನು ಸುಮ್ನೆ ಬಿಡಲ್ಲ. ಮೊದ್ಲು ನಾನು ಇಲ್ಲಿಂದ ಹೊರಡ್ಬೇಕು.